ಸಾಕಾಗೋತ್ ನೋಡ್ರಿ ಅಪ್ಪ. ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿನಿ. ಈ ಊರಿನ ರುದ್ರಗೌಡ ಮನೆ ಸಾವುಕಾರ ಮನೆ ದನನ ನೋಡೋದಾಗೈತ್ರಿ. ಈ ರೀತಿ ನಮ್ ಜೀವನ ಹೆಂಗ್ರಿ ಅಪ್ಪ? ಇಡೀ ಊರ್ ದನ ನೋಡೋದು ಯಾವಾಗ ಆತ್ರಿ ಅಪ್ಪ? ಆ ಓಣಿಗೆ ಹೋದ್ರ ನಮ್ಮ ಎಮ್ಮಿ ನೋಡ್ಬಾ ಅಂತಾರ. ಈ ಕಡೆ ಓಣಿಗೆ ಹೋದ್ರ ನಮ್ಮ ಎಮ್ಮಿ ನೋಡ್ಬಾ ಅಂತಾರ. ಪ್ಲಾಟ್ಗೆ ಹೋದ್ರ ನಮ್ಮ ದೀಪಾವಳಿ ಹಾಕ ನೋಡ್ಬಾ ಅಂತಾರೆ. ಇಲ್ಲಿ ಹೋದ್ರ ನಮ್ಮ ಬಸವತ್ತಿ ನನ್ನ ಆಕಳ ನೋಡ್ಬಾ, ನನ್ನ ಎಮ್ಮಿ ನೋಡ್ಬಾ ಅಂತಾಡ್ರಿ ಅಪ್ಪ. ಈ ಹಾಳಾದ ಡಾಕ್ಟ್ರಿ ಕೆಲಸ ಯಾಕೆ ಕಲ್ತೀನ್ರಿ ಅನ್ನಂಗೈತ್ರಿ. ಈ ಊರನ್ನ ಪಂಚಾಯತಿ ಮೆಂಬರ್ಗೆ ಅಂಜಿ ಓಣ್ಯಾಗ ಒಂದು ರೌಂಡ್ ಹೊಡೆದು ಬರ್ಬೇಕಂತ ಮಾಡಕ್ ಹೊಂಟಿದ್ರಿ. ಆದ್ರ ದನ ಇದ್ದವ್ರ ಮನೆ ಕಾಟನ ಜಾಸ್ತಿ ಆಗೈತೆ ನೋಡ್ರಿ. ನಾನ್ ಎಮ್ಮಿ ನೋಡ್ಬಾ, ನನ್ನ ಆಕಳ ನೋಡ್ಬಾ ಅಂತಾರೆ. ಹೊತ್ತಾಗೈತಿ ಮಾರಿ ನೋಡಿಲ್ಲ ಹೊರಗ ಬಾ. ಗಿಲ್ಲಕ್ಕು ಕಾಲ ಗೆಜ್ಜಿ ಜಲ್ಲಕ್ಕು ಕಣ್ಣ ಬಣ್ಣ ಚಲೋ ಮಾಡ್ತೀನಿ ನೋಡಿ. ಈಗ ನಾಗಿನ್ನ ಗೆದ್ದು ಬಾರಿ ಮಾವಿನಕಾಯಿ ಕಲ್ಲೌಸಕ ಗಡವಳನ ಸಣ್ಣ ಬೀಡಿಗಾಯಿ. ಇನ್ನೆಂದು ನಿನ್ನನು ಮರೆತು ಇನ್ನೆಂದು ನಿನ್ನನು ಆಗಲಿ ಬರುತ್ತಿರಲಾರೆ. ಒಂದು ಕ್ಷಣ ನೊಂದರು ನಾವು ಸಹಿಸಲಾರೆ. ಲೇ ಸುಳ್ಳು ಡಾಕ್ಟ್ರ ಮಳ್ಳು ಡಾಕ್ಟ್ರ ನಿನ್ನಂತವನು ಅದ್ ಹೆಂಗ್ ಹಾಕಿದ್ರ ಸರ್ಕಾರದವರು ನಮ್ಮ ಊರಿಗ ಅಂತೀನಿ. ನೀನು ಹಾಕಿರೋ ಔಷಧಿಗಳು ಒಂದು ನಮ್ಮ ಎಮ್ಮಿಗೆ ಪಲ್ಸಂಗಿಲ್ಲ. ಸರಿ ದಾರಿ ಬಿಡು, ನಾನು ಹೋಗ್ಬೇಕು. ಈ ರೀತಿ ಸುಳ್ಳು ಹೇಳಿ ನನ್ನ ಹೆಸರು ಹಾಳು ಮಾಡಬೇಡ. ನಾನು ಬೀಜ ಹಾಕಿದ್ದು ಉಸಿಯೋಗೈತೆ ಅಂದ್ರ ನನ್ನ ಸರ್ವಿಸ್ನಾಗಿಲ್ಲ ನೋಡ ಆ ಹುಡುಗಿ. ಈ ರೀತಿ ಸುಳ್ಳು ಹೇಳಿ ನನ್ನ ಹೆಸರು ಹಾಳು ಮಾಡಬೇಡ. ಯಾಕಂದ್ರ ಈ ಊರಾಗ ನನ್ನಂತ ಒಳ್ಳೆ ಹುಡುಗದ ನಾನು ಯಾಕ ನಿನ್ನ ಹೆಸರು ಹಾಳು ಮಾಡ್ಲಿ? ಇಡೀ ಊರ ಹೇಳಕತ್ತೈತಿ. ಏನಂತಾರೆ ಈ ಊರಾಗಿನ ಮಂದಿ? ಸುಳ್ಳು ಡಾಕ್ಟ್ರು ಮಳ್ಳು ಡಾಕ್ಟ್ರು ಊಸಿ ಬಿಡ್ತಾನ ಅಂತಾರ. ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ಚೆನ್ನಿ ನಮ್ಮ ಏರಿಯಾದು ಒಂದು ಬಂಗಾರದ ಮಾತು ಹೇಳ್ಯಾರ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ಯಾರ. ಚೆನ್ನಿ ಊರಾಗಿನ ದನಗಳು ಬಿಡುವಲೆ ನಿನ್ನ ಎಮ್ಮಿಗೆ ಒಂದು ಸಲ ಮನಸ್ಸು ಮಾಡಿ ಬೀಜ ಹಾಕಿಸ್ಕೊ. ಅದು ಅಕಸ್ಮಾತ್ ಕಟ್ಲಿಲ್ಲ ಕರೆ ಆದ್ರ ಇದ್ದು ನೌಕರಿ ರಾಜೀನಾಮೆ ಪತ್ರ ಬರ್ದು ಕೊಟ್ಟು ನಿನ್ ಕೂಡ ಪಾಳೆ ಮಾಡ್ಬೇಕಂತ ಮಾಡಿ ನೋಡ ಚೆನ್ನಿ. ನೋಡ್ಕೊಂಡು ಏನು ನಿನ್ನ ಮಕ್ಕ ನೀನ? ಏನದು? ಅದ ನಿನ್ನ ಕನ್ನಡಿಯಾಗ ನಿನ್ನ ಕರಿ ಮಕ್ಕ. ಎಲ್ಲಾರ್ದು ನೋಡಿರ್ಬೋದ, ಆದ್ರೆ ನೀನು ನಂದು ನೋಡಿಲ್ಲ ನೀನ. ನೀನ್ ಹಾಕವೆಲ್ಲ ಪೂಸಿ ನಿನ್ನಂತನು ಇಷ್ಟು ನಿನ್ನಂತನು ಹಿಂಗ ಮಾಡ್ತಾನಂತನ ನಮ್ಮ ಅಪ್ಪ ನನಗ ರಾತ್ರಿ ಶಾಲಿಗೆ ಹಾಕನ. ಯಾವ ಶಾಲಿ? ಅದ ನಿಮ್ಮಂತವ್ರು ಹಿಂಗ ಮಾಡ್ತಾರ ಅಂತನ ಸರ್ಕಾರದವ್ರು ನಮ್ಗ ರಾತ್ರಿ ಶಾಲಿ ಇಟ್ಟಾರ. ರಾತ್ರಿ ಶಾಲೆ ಅದ್ರಾಗ ಏನೈತೆ ಮಣ್ಣು ನೋಡಿ
ಸರ್ಕಾರದವ್ರು ಸರಿಯಾಗಿ ಪಗಾರ ಕೊಳಿದ್ಕ ಮಾಸ್ತರ್ಗಳೆಲ್ಲ ನೀನು ಹಾಳಾದ ರಾತ್ರಿ ಸಲಿಯಾಗ ನೋಡಿ ಹಾಳು ಬಿದ್ದು ಹೋಗ್ಯದ ನೀನು ರಾತ್ರಿ ಸಾಲಿ ಅದಕ್ಕ ನೀವೊಂದು ಕೆಲಸ ಮಾಡ ಬಿಡು ಮಾಡ್ಕೊಂಡು ನನ್ನ ಹತ್ತಿರ ಬಾ ಕೆಲವು ದಿನದಾಗ ನಿಮ್ಮಪ್ಪಗ ಪೂರ್ತಿ ಶೀಲನ ಕಲಿಸ್ತೀನಿ ನೀನು ರಾತ್ರಿ ಸಾಲಿನ ಲೇ ಮಗನಂತನ ಪ್ರೀತಿ ಮಾಡೋದ ಒಂದು ಚಾಲೆಂಜ್ ಅಂದ್ರ ಅದನ್ನ ನಿಭಾಯಿಸ್ಕೊಂಡು ಹೋಗೋದು ಇನ್ನೊಂದು ಚಾಲೆಂಜು ಆದ್ರ ನನ್ನಂತ ಹುಡುಗಿ ಕೈ ಕೊಟ್ಟಾಗ ನಿಭಾಯಿಸೋದ ರಿಯಲ್ ಚಾಲೆಂಜು ಅಡಿ 9 ಗಿಚ್ಚ ಗೆಲ್ಗೆಲೆ ಗೊತ್ತಿದ್ದ ಮಗನ ನಾ ನಿನಗೆ ಫೋನ್ ಮಾಡಿನಲ್ಲಿ ಬೇಗ ಬರ್ತೀಯೋ ಇಲ್ಲ ನೀ ಇದ್ದಲ್ಲಿ ನಾ ಬರ್ಲಿಲ್ಲ ಮಗನ ಬರ್ತೇನೆ ಚೆನ್ನೆ ನೀವಪ್ಪ ಇಲ್ಲೇ ಮರಿ ನಿಂತು ಫೋನ್ ಮಾಡಿ ಭಾಳ ಎಲ್ಸಾಕತ್ತೆ ನಂದು ಇನ್ನೂ ಊರಾಗ ದನಗೂ ಸರಿ ಮಾಡೋ ಭಾಳ ಉಳ್ದು ನಾನು ಬರ್ತೇನೆ ಬಲ್ಲ ನನಗೂ ನೀ ಅಂದ್ರೆ ಇಷ್ಟ ಆದ್ರ ನಿಂತಾಗ ಹೇಳಕ್ಕ ನನಗ ಭಯ ಆಗ್ತೈತಿ ಕೇಳ ಚಮಕ ಚೆನ್ನಿ ಹರಿ
ಮಸ್ತ್ ಐತಿ ನಿನ್ನ ಕೆನ್ನಿ ಕೇಳ ಚಮಕ ಚನ್ನಿ ಮಾರಿ ಮಸ್ತ್ ಐತಿ ನಿನ್ನ ಕೆನ್ನಿ ಹತ್ಬೇಕಂತ ಮಾಡೇನಿ ನಿನ್ನ ಕಲ್ಲಕ್ಕ ನಾ ಬೆನ್ನಿ ತಿರುಗಾಡ ಹಿಂದಕ್ಕ ಬಾವೊಮ್ಮೆ ಮುಂದಕ್ಕ ತಿರುಗಾಡ ಹಿಂದಕ್ಕ ಬಾವೊಮ್ಮೆ ಮುಂದಕ್ಕ ಮಾಡ್ದಾಡ ನೀ ನಾಟಕ ಹುಡುಗೂರಂದ್ರೆ ಡೇಂಜರ್ ಅವು ಹುಷಾರಾಗಿದ್ದವು ಬೆಣ್ಣೆ ಮಾತಿನ ಬೆರಗಾಗೋದ್ರೆ ಮಕ್ಕಳು ಬರ್ತಾರವು ಹುಡುಗೂರಂದ್ರೆ ಡೇಂಜರ್ ಅವು ಹುಷಾರಾಗಿದ್ದವು ಬೆಣ್ಣೆ ಮಾತಿನ ಬೆರಗಾಗೋದ್ರೆ ಮಕ್ಕಳು ಬರ್ತಾರವು ಹಾರಿ ಹಾರಿ ಕುಣಿಯ ಬೇಡ ಬಾಳ ಕರಿ ಚೂಡಿ ನೋಡಿ ಅದೇನಲ್ಲ ಹಾಳ ಹಾರಿ ಹಾರಿ ಕುಣಿಯ ಬೇಡ ಬಾಳ ಕರಿ ಚೂಡಿ ನೋಡಿ ಅದೇನಲ್ಲ ಹಾಳ ಕುಂಜಿ ಕುದಗದ ಪುಳ ಪುಳ ಕರಿ ಹಾವ ಎರತಕ್ಕಿ ಸಲ ಸಲ ಕುಂಜಿ ಕುದಗದ ಪುಳ ಪುಳ ಕರಿ ಹಾವ ಎರತಕ್ಕಿ ಸಲ ಸಲ ಏ ಹಾರಿ ಹಾರಿ ಕುಣಿಯ ಬೇಡ ಬಾಳ ಕರಿ ಸೀರಿ ನೋಡಿ ಅದೇನಲ್ಲ ಹಾಳ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ನೀಯವ ಕೇಳವ್ವ ನಂಗೆ ನೀಯವ ಕೇಳವ್ವ ನೀನು ಬಂದರ ಬರ್ತೀಯೇನ ನಂಗೆ ಬಂದು ಕೊಡ್ತೀಯೇನ ನೀನು ಬಂದರ ಬರ್ತೀಯೇನ ನಂಗೆ ಬಂದು ಕೊಡ್ತೀಯೇನ ಸಂಜಿಗೆ ಬರ್ತೀನಿ ತಗಿಯ ಮನಿಯ ಗೇಟ ಸಂಜಿಗೆ ಬರ್ತೀನಿ ತಗಿಯ ಮನಿಯ ಗೇಟ ಮಾಡೋನು ಫಸ್ಟ್ ನೈಟ ನೀ ಆರಿಸುರು ನೈಟ ಮಾಡೋನು ಫಸ್ಟ್ ನೈಟ ನೀ ಆರಿಸುರು ನೈಟ ಬೆಳತನಕ ಒಚ್ಚಾಡಿ ಹೋಗಬೇಕ ನಿನ್ನ ಸ್ವಂತ ನಾವು ಹಾಡ್ಬೇಕಾ ನೀವು ಹಾಡುದಿಲ್ವಾ ನಮ್ಮ ಬೆಂಗಳೂರು ಪೀಸ್ ಇಲ್ಲೇ ನಿಂತೈತಲ್ಲೋ ಏನ ಚಿನ್ನಿ ಏನೋ ಭಾಳ ಡೀಪ್ ಆಗಿ ಮುದ್ದಾಗಿ ನನ್ನ ಬಗ್ಗೆ ಏನೋ ವಿಚಾರ ಮಾಡಕತ್ತೀಯಲ್ಲ ಏನು ಹೇಳೋನು ಯಪ್ಪ ಕುಂತ್ರು ನಿಂದ ನಿಂತ್ರು ನಿಂದ ಮಲಗಿದ್ರು ನಿಂದ ನಂದ ನಂದೇನದ ಅಂತದು ಓವರಾಗ ಆಡಬೇಡ ನಿಂತ್ರು ಯೋಚನೆ ನಿನ್ನ ಯೋಚನೆದಾಗ ನನ್ನ ತಲೆನ ಕೆಟ್ಟೋಗೈತಿ ಇಲ್ಲ ಅದ ಸ್ವಲ್ಪ 18 ಮುಗಿಸಿ 20 ಬಿಟ್ಟದ ಹಂಗ ಆಕತಿ ಅದು ವಯಸ್ಸದ ನಂದು ಕೆಟ್ಟ ಹಳ್ಳ ಹಿಡ್ದೈತಿ ಏನ ತಲಿ ಯಾಕೆ ಕೆಟ್ಟೈತು ನೀನು ತೊಲಿ ಯಾಕಂತ ಕೇಳ್ತಿಲ್ಲ ಮಳ್ಳಿ ಇನ್ನು ನೀವು ಆಗಿದ್ದ ಘಟನೆ ಕೇಳಿದ್ರ ಗಾಬರಿ ಆಗ್ತೀವಿ ಹೌದಾ ಅಂತದ್ದೇನತ್ತು ಏನಿಲ್ಲ ಇಲ್ಲೇ ನಮ್ಮ ಕೋರಜಪ್ಪನ ಅಂಗಡಿಗೆ ಹೋಗಿ 1 ಕೆಜಿ ಚಿಕನ್ ಕಡಿಸಿ ಅರ್ಧ ಕೆಜಿ ಚಿಕನ್ ಮಾಡಿಸಿ ಇನ್ನು ಅರ್ಧ ಕೆಜಿ ಫ್ರೈ ಮಾಡಿಸಿ ಊಟ ಮಾಡಿ ಮಲಗೋದೊಂದ ತಡ ನಿತ್ತಿ ಹತ್ತೇ ಬಿಡುತ್ತೆ ಮತ್ತ ಮಲಗಿದ್ರ ನಿದ್ದೆ ಹತ್ಲೇಬೇಕಲ್ಲೋ ಸುಮ್ಮನೆ ನಿಂದಿರ್ಲಿ ಅಪ್ಪ ಅಟ್ಟು ಬರಬೇಡ ಆಯ್ತು ಬರಲ್ಲ ಅದೇನಂತ ಹೇಳಪ್ಪ ಸೀದಾ ನಿಮ್ಮ ಅಪ್ಪನ ಹೋಗಿ ಕೇಳೇ ಬಿಟ್ಟೆ ಏನ್ ಕೇಳ್ಬಿಟ್ಟಿ ನೀನು ಆದ್ರೆ ಹೆಣ್ಮಕ್ಳು ಬುದ್ಧಿ ಮೊಳಕಲ್ ಕೆಳಗೆ ಅಂತಾರಲ್ಲ ಹಂಗ ಸ್ವಲ್ಪ ಹೇಳ ಮಟ್ಟ ತಡ್ಕನಂಗಿಲ್ಲ ಸೀದಾ ನಿಮ್ಮ ಅಪ್ಪನ ಹೋದ್ನ ತಡ್ಕಂತೀನಿ ಅದೇನ್ ಹೇಳಪ್ಪ ಅಯ್ಯೋ ನೀವು ತಡ್ಕೊಂಡ್ರೆ ನಾವು ಹೇಳ್ದೆ ಬಿಡ್ತೀವ ಹೇಳು ಹೇಳು
ಸಿಕ್ಕಲ್ಲಿ ಭೇಟಿಯಾಗಿ ಹೊಟ್ಟಿಲ್ ಮಾಡ್ಬಿಡಿ ಅಂತಂದೇಳಿ ಕೇಳೇ ಬಿಟ್ಟೆ. ಅದಕ್ಕೆ ನಮ್ಮ ಅಪ್ಪ ಏನಂದ? ಅಯ್ಯ ಚೆನ್ನಿ ಒಪ್ಪಿಗೆ ತಗನ ಒಪ್ಪಿಗೆ ಕೊಟ್ಟ ಇನ್ನೇನು ಊರು ಮುಂದೆ ಅಂತರ ಹಾಕಿ ನಮ್ಮ ಮನೆಗೆ ನಮ್ಮಪ್ಪ ನಮ್ಮನ್ನು ಒಪ್ಪಿಸಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದೇ ಬಿಟ್ಟೆ. ಮುಂದೇನಾಯ್ತು? ಮುಂದ ಮುಂದ ರೂಮ್ನ್ಯಾಗ ಮಲ್ಗಿ ಮ್ಯಾಗ ಫಸ್ಟ್ ಏಡ್ ಶುರುವಾತು. ಫಸ್ಟ್ ನೈಟ್ ಅಂದ್ರೆ ಏನಪ್ಪ? ಅಷ್ಟು ಗೊತ್ತಿಲ್ಲ ಚೆನ್ನಿ. ಸ್ವಲ್ಪ ಫಸ್ಟ್ ಏಡ್ ಅದಕ್ಕೆ ನಮ್ಮ ಹುಡುಗರು ಮಕ್ಕ ನೋಡಲಿ ಆಗ ನೀನ್ ಇಷ್ಟು ಫಸ್ಟ್ ಏಡ್ ಅಂದ್ರೆ ನಮ್ಮ ಹುಡುಗರು ಭಾಳ ಚೆನ್ನಿ. ಫಸ್ಟ್ ಏಡ್ ಅಂದ್ರೆ ಮೊದಲ ರಾತ್ರಿ ನಾನು ನಿನ್ನ ಮಲಗೋ ಕೋಲಿಗೋಗಿ ಪ್ರೀತಿ ಮಾಡುತ್ತಾ ಮಾಡುತ್ತಾ ಮಲಗೋ ಕೋಲಿಗೆ ಹೋದ್ರೆ ರಪ್ಪ ಅಂತ ಕದ ಹಾಕೊಂಡ್ವಿ. ಕದ್ಕೊಂಡ್ಬಂದು ಗಾವನಾಗ ಒಂದು ಚಿಲಕ ಇಟ್ವಿ. ಚಿಲಕ ಇಟ್ಟು ಸೀದಾ ಬೆಡ್ರೂಮ್ಗೆ ಹೋದ್ವಿ. ಬೆಡ್ರೂಮ್ಗೆ ಹೋಗಿ ಅವನು ಒಂದು ದಪ್ಪನಾಗ ಒಂದು ಕೌದಿ ಹಾಸಿ ಕೌದಿ ಮೇಲೆ ಇಬ್ರು ಮಕ್ಕಂಡು ಚೆನ್ನಿ ನಿನಗೂ ಮೂಡು ಬಂತು ನನಗೂ ಮೂಡು ಬಂತು. ಇಬ್ಬರಿಗೂ ಉಲ್ಲಾಸ ಹುತ್ತ ಹೆಚ್ಚಾಗಿ ನಿನ್ನ ಮುದ್ದಾದ ಗಲ್ಲಕ್ಕನ್ನು ಹಾಕಿಸ್ಕೊಟ್ನಿ. ನೀನದಿಯಲ್ಲ ನನ್ನ ಮುದ್ದಾದ ಗಲ್ಲಕ್ಕ ನೀಕಿಸ್ಕೊಟ್ನಿ ಚೆನ್ನಿ. ಅವು ಉರುಪು ಬಂತು ಚೆನ್ನಿ. ನಿನ್ನ ಮುಂದೆ ಹೇಳ್ತೀನಿ ಇನ್ನೇನು ಸ್ವಲ್ಪ ಕತ್ಲಾತು ಲೈಟ್ ತೆಗ್ದೀವಿ ಅನ್ನೋದ್ರೊಳಗ ಮಾನ್ಗೇಡಿ ಹಳೆ ಮಾನ್ಗೇಡಿ. ಮುಂದೇನಾತ ಮುಗೀತು ಯಾತ್ರ ಆತ. ಅಂದ್ರ ಇದೆಲ್ಲ ಕನಸೇನ? ಅದ ಕನಸನ್ನ ನಾನು ನನಸು ಮಾಡಿ ಹೊಸರಾಗೊಂದು ಮನೆ ಹಾಕ್ಸಿ ಆರ್ತಿಗೊಂದು ಕೀರ್ತಿಗೊಂದು ನಮ್ಮ ಮಗನ ಹಡದು ಆ ಕನಸನ್ನ ನನಸು ಮಾಡಕ್ ಹೊಂಟೀನಿ ನನ್ನ ಚಿನ್ನ. ನಿನ್ನ ಗಂಡಸ ಆಗಿದ್ರ ಮೊದ್ಲು ಆ ಕೆಲ್ಸ ಮಾಡು. ಶಬಾಷ್. ನಾನು ಹೇಳುವಂತನಾಗುತ್ತೇನೆ, ನೀನು ಕೇಳುವಂತಳಾಗು. ಕೂಲ್ ಡೌನ್. ದೋಮ್ ತಗದಿನ ನಾವು ಒಂದ್ಸಲ ಹುರುಪ್ ಅಂದ್ರೆ ಕಣ್ಣಾಗ ಆಗ್ಬಿಡ್ತೀವಿ. ಏನು ನನ್ನ ಗಂಡಸ್ತನಕ್ಕೆ ಸವಾಲ? ಇನ್ಯಾಕೆ ನಿಮ್ಮ ಅಪ್ಪನ ಗಂಡಸ್ತನ ಸವಾಲೆ? ನೋಡಿ ಹೇಳ್ತೀನಿ ಈಗ ಚೆನ್ನಿ. ನಾನು ಬಂದು ಮೊದಲೇ ದಿನ ನಿಮ್ಮಪ್ಪನನ್ನು ಹೊರಗೆ ಮಲಗಿಸಿ ನಾನು ನಿನ್ನ ಕೋಲ್ ಹಿಡಿದು ಗೊತ್ತಾಗಿತ್ತು. ಮ್ಯೂಸಿಕ್ ಕೊಡ್ರಿ. ನನ್ನ ಗಂಡಸ್ತರ ಚೆನ್ನಿ. ನಾನು ಮನಸ್ಸು ಮಾಡಿದ್ದೇನೆ ಅಂದ್ರ ಮುಗಿತ್ತು. ಈ ಶಂಭನ್ ಗುರಿ ತಪ್ಪಕ್ ಸಾಧ್ಯನೇ ಇಲ್ಲ. ನೋಡ್ತೀಯನ
ಮಾಡಲ್ಲ ಮಗನಂತನ ಅದೇನು ಕಿಸ್ತು ದಬ್ಬಿ ಹಾಕು ನೋಡೋಣ. ಬೇಡ, ಜನ ಭಾಳ ಐತಿ, ಕಿತ್ತಬೇಕದ್ ಬೇಡ. ಸ್ವಲ್ಪ ನಮಗ ಒಂದು ಹುರುಪ್ ಕೊಡಂತ ಸಾಂಗ್ ಹಾಕ್ತೀರೇನ? ಯಾಕಂದ್ರ ಸಾಂಗಿಗೆ ಭಾಳ ಕಾಯಕತ್ತಾರ. ಏನಪ್ಪ ಒಂದು ಸಾಂಗ್ ಹಾಕಂಡ್ರಿ ಪ್ರೇಕ್ಷಕರ ಓದ್ತಾ ಇದೆ ಮೇರೆಗೆ ಇನ್ನೊಂದು ಜಾಗದಲ್ಲಿ ಬರಲಿದೆ, ಕೇಳಿ ಆನಂದಿಸಿ. ಬ್ರೆಕೆಟ್ನಾಗ ಹಾಕಿ ಹೊಡ್ರಿ.
ನದಿ ಆ ಬ್ರಹ್ಮದೇವನ ಮಾನಸ ಸರೋವರಕ್ಕೂ ಕಮ್ಮಿ ಇಲ್ಲ. ಇಂತಹ ಸುಂದರವಾದ ವಾತಾವರಣದಲ್ಲಿ ನನ್ನ ಮುದ್ದಿನ ಮಾವನಾದ ರಾಜೇಂದ್ರ ಬಂದು ನನ್ನ ಜೊತೆಗೆ ಮುದ್ದಾಡುತ್ತಾ ಹಾಡಿ ಕುಣಿದಿದ್ರೆ ಅದೆಷ್ಟೋ ಚೆನ್ನಾಗಿರ್ತಿತ್ತು. ಹೌದು, ನಾನೇ. ಇತಿಹಾಸ ಕಿತ್ತು ಹಾಕಿದರೆ ಸಿಗುವನು ಒಬ್ಬನೇ ಹಿಟ್ಲರ್. ಹಾಗೆ ನಿಮ್ಮಂತ ಯೌವನಕ್ಕೆ ಬಂದ ಹುಡುಗರಿಗೆ ಸಿಗುವನು ಈ ರಸಿಕ ರಾಜ ಹುಲಿ ಸಾಮ್ರಾಟ್ ದೇಸಾಯ. ನೀವು ತಿಳಿದವರು ಈ ರೀತಿಯಾಗಿ ಮಾತನಾಡುವುದು ಸರಿ ಇರುವುದಿಲ್ಲ. ಸುಮ್ಮನೆ ನೀನು ಹೇಳಿದ ಕ್ಷಣ ದಾರಿ ಬಿಟ್ಟರೆ ಹೇಗೆ ಚಿನ್ನ? ಈ ಊರಿನಲ್ಲಿ ನಿನ್ನಂತ ರಕ್ತಗಳಿಗೆ ಈ ದೊರೆನ ಹಕ್ಕುದಾರ. ರಾಜಕೀಯದ ರಾಜಕಾರಣಿ ಬಾಯಿ ಹಿಡಿತದಲ್ಲಿರಲಿ. ನನ್ನನ್ನ ಯಾರು ಅಂತ ತಿಳಿದು ಮಾತನಾಡ್ತಾ ಇದ್ಯಾ? ಈ ಪಾಂಡವಪುರದಲ್ಲಿ ಧರ್ಮ ತುಂಬಿದ ಮಾನವಂತರ ಮನೆಯ ಮಗಳು ನಾನು. ಅಷ್ಟೇ ಅಲ್ಲ, ಬಡ ರೈತನಾದ್ರೂ ಕೂಡ ಸತ್ಯವಂತ, ನಿಷ್ಠವಂತ, ಧರ್ಮ ತುಂಬಿದ ಮನೆಯ ಬಡ ರೈತ ಅಂತ ಹೆಸರು ತೆಗೆದುಕೊಂಡಿರುವ ಆ ಮಹಾದೇವನ ಸೊಸೆ ನಾನು. ಅಷ್ಟೇ ಅಲ್ಲ ಕಣೋ, ಶೂರ ಸಂಗೊಳ್ಳಿ ರಾಯಣ್ಣನ ಕಿಡಿಯಾದ ರಾಜೇಂದ್ರನ ಮಡದಿಯಾಗುವಳು ನಾನು. ಗೊತ್ತು ಮಾಲೆ, ನೀನು ಯಾರಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಗಂಡನಾಗುವ ರಾಜಂದ್ರು ನನಗೆ ಚೆನ್ನಾಗಿ ಗೊತ್ತು. ಅವನಿಂದ ನಿನಗೆ ಸುಖ ಕೊಡಕ್ಕಾಗಲೆಂದು ತಿಳಿದು ನಿನ್ನ ಹತ್ತಿರ ಬಂದಿರುವ ಚಿನ್ನ. ಪಾಪಿ, ಅದೆಷ್ಟೊಂದು ಹೀನವಾಗಿಯೋ ನಿನ್ನ ನೀಚವಾದ ಮೈಮನಸ್ಸು. ನೋಡೋ, ನಿನ್ನಂತವನ ಮಾತಿಗೆ ಮೆಚ್ಚಿ, ನಿನ್ನಂತವನ ಮಾತಿಗೆ ಮರುಳಾಗಿ ನನ್ನ ದೇಹವನ್ನ ಮಾರಿಕೊಳ್ಳುವುದಕ್ಕೆ ಈ ಊರಿಗೆ ಹೆಚ್ಚಾದ ಹೆಣ್ಣಲ್ಲ ನಾನು. ನಾವು ಬಡವರಾಗಿರಬಹುದು, ಕಷ್ಟಪಟ್ಟು ದುಡಿದು ಅನ್ನವನ್ನ ತಿನ್ನುತ್ತೇವೆ ವಿನಃ ದೇಹವನ್ನ ಎಂದಿಗೂ ಮಾರಿಕೊಳ್ಳೋದಿಲ್ಲ. ಊರಿಗೆ ಹೆಚ್ಚಾದ ಹೆಣ್ಣುಗಳೊಂದಿಗೆ ಕಾಲಹರಣ ಮಾಡಲು ನಾನೇನು ಸೀದಾ ಸಾದ ಶ್ರೀಮಂತನೂ ಅಲ್ಲ. ರಾಜಕೀಯ ಗಂಡ ಬೇರುಂಡ ರಾಜವಂಶ ಮನೆಯವನು ಚಿನ್ನ. ಚಿನ್ನ 50 ಕೆಜಿ ಅಕ್ಕಿ ಬರುವ ಆ ಬಡ ರಾಜೇಂದ್ರನಂತ ಅದನ್ನು ಖರೀದಿಸುವ ಶಕ್ತಿ ಇರಲ್ಲ. ನೋಡು, ನಿಮ್ಮಂತ ಶ್ರೀಮಂತರಿಗೆ ಅದನ್ನ ಖರೀದಿಸುವ ಶಕ್ತಿ ಇರುತ್ತದೆ ಹೊರತು ಅದನ್ನ ಹೊರುವ ಶಕ್ತಿ ಎಂದಿಗೂ ಇರೋದನ್ನೆಲ್ಲ ಚೆನ್ನಾಗಿ ನೆನಪಿಟ್ಟು. ಮಾತು ಸರಿಯಲ್ಲ. ವಯಸ್ಸಿ ಬಂದ ಈ ಹೃದಯ ಮನಸ್ಸನ್ನು ಕ್ಷಮಿಸುವ. ಅಷ್ಟೊಂದು ಸೂರ್ಯನ ನಿನ್ನ ಗಂಡನಾಗವ ರಾಜೇಂದ್ರ. ಅವನ ಗಂಡಸನ ಆಗಿದ್ದರೆ ಇಂಥ ಪ್ರದೇಶದಲ್ಲಿ ನಿನ್ನೊಬ್ಬಳನ್ನು ಬಿಟ್ಟು ಹೋಗುತ್ತಿರಲ್ಲ. ಅವನು ಎಂತ ಗಂಡಸು ಅಂತ ಮೊನ್ನೆ ನನ್ನ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ. ನೋಡು, ಏಡಿಯಾದ ರಾಜೇಂದ್ರನಿಂದ ಏನೋ ಪ್ರಯೋಜನವಿಲ್ಲ. ಅವನನ್ನು ನೀನೇ ಮದುವೆಯಾಗು. ನನ್ನದೇನೋ ಅಭ್ಯಂತರವಿಲ್ಲ. ಆದರೆ ನಿನ್ನ ಹೊಟ್ಟೆಯಲ್ಲಿ ನನ್ನ ರಕ್ತಕ್ಕೆ ಹುಟ್ಟಿದ ಮಗು ಬೆಳೆಯಬೇಕು ಅಷ್ಟೇ. ಪ್ರೀತಿಯಿಂದ ಬಂದರೆ
ನಿನ್ನ ಶೀಲಕ್ಕೆ ಕಳಂಕ ಬರುವುದಿಲ್ಲ, ನನ್ನ ಮರ್ಯಾದೆಗೂ ಕೊಂಡು ಬರುವುದಿಲ್ಲ. ನಿನಗಾಗಿ ಮಂಗನಾಗಿ ಗುಂಗೆ ಹೊರದಂತೆ ನಿನ್ನ ಸುತ್ತಲ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸುತ್ತೇನೆ. ಆ ಮರ್ಯಾದೆ ಎಂಬ ಮುಸುಕನ್ನು ಬಿಟ್ಟು ಸುಖ ನೀಡುವ. ನೋಡು, ನೀಚ ತುಂಬಿದ ರಾಜಕಾರಣಿ, ಒಂದು ವೇಳೆ ಈ ವಿಷಯ ನನ್ನ ಮಾವ ರಾಜೇಂದ್ರನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಡ್ತಾನೆ. ಅಷ್ಟೇ ಅಲ್ಲ, ನಿನ್ನ ರಾಜವಂಶದ ಕುಲವು ನಾಶವಾಗಿ ಹೋಗುತ್ತೆ, ಅದಕ್ಕೆ ನಾಂದಿ ಆಗುತ್ತೆ. ಅಷ್ಟೇ ಅಲ್ಲ ಕಣೋ, ನನ್ನ ಮಾವ ಏನಾದ್ರೂ ತಲೆ ಕೆಡಿಸಿಕೊಂಡು ಈ ಭೂಮಿಗೆ ಕಾಲಿಟ್ರೆ ಭೂಮಿಯೇ ಇಬ್ಬಾಗವಾಗಿ ಹೋಗಿಬಿಡುತ್ತೆ. ಇನ್ನು ಅವನು ಕೆಂಗಣ್ಣಿನಿಂದ ಆಕಾಶವನ್ನ ನೋಡಿದ್ರೆ ನಕ್ಷತ್ರ ಮಂಡಲವೇ ಓದ್ರೆ ಬೀಳುತ್ತೆ. ಅಷ್ಟೇ ಅಲ್ಲ, ಅವನು ಹುಚ್ಚೆದ್ದು ಕೈಯಲ್ಲಿ ಕೊಡ್ಲಿ ಹಿಡಿದ್ರೆ ಹುಚ್ಚು ಹಿಡಿದು ಓಡಿ ಹೋಗುತ್ತಾರೆ ನಿಮ್ಮಂತ ಕಾಮಕರು. ಕಾಮಕಾಯ ಏ ಹೆಣ್ಣೆ, ಅಷ್ಟೊಂದು ಸುಂದರಿ ಸಂವಿಧಾನ ಎಲ್ಲಿದೆ ನಿನ್ನ ಸಂವಿಧಾನ? ನಮ್ಮಂತರು ಇರುವರೆಗೂ ಆ ನಿನ್ನ ಸಂವಿಧಾನ ನಮಗೆ ತಕ್ಕಂತೆ ತಿದ್ದುಪಡಿ ಮಾಡಿಕೊಳ್ಳುತ್ತೇವೆ. ಅಂದರೆ ರೇಪ್ ಮಾಡಿದವರಿಗೆ ಜೈಲು ಶಿಕ್ಷೆ ಇಲ್ಲ, ಲೂಟಿ ಕೊಳ್ಳೆ ಹಾಫ್ ಮರ್ಡರ್ ಮಾಡಿದವರಿಗೆ ನಮ್ಮ ಪೊಲೀಸರಿಂದ ಆರೋಪಿ ಮನೆಗಳಿಗೆ ಕಾವಲು ಕಾಯಲು ಹಚ್ಚುತ್ತಿದ್ದೇವೆ. ಹೀಗೆ ಎಲ್ಲ ಕಾದೆ ಕಾನೂನುಗಳು ಆಗಾಗ ಚೇಂಜ್ ಮಾಡ್ತಾ ಇರ್ತೀವಿ ಜನಮರಿ. ನಮ್ಮ ಭಾರತದ ಸಂವಿಧಾನ ಅಂದ್ರೆ ಏನು ಅಂತ ತಿಳಿದುಕೊಂಡಿದ್ಯಾ? ನಮ್ಮ ಭಾರತದ ಸಂವಿಧಾನ ಅಂದ್ರೆ ದೇಶ ವಿದೇಶಗಳಿಗೆ ಮಾದರಿಯಾದ ಸಂವಿಧಾನ. ಅದನ್ನು ಬಿಟ್ಟು ಅಂತಹ ಸಂವಿಧಾನವನ್ನ ಬದಲು ಮಾಡುತ್ತೇನೆ ಎನ್ನುವ ನಿಮ್ಮಂತ ರಾಜಕಾರಣಿಗಳಿಗೆ ಈ ಸಮಾಜ ಬಿಡುವುದಿಲ್ಲ ಅನ್ನೋದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೋ. ಅದೆಲ್ಲ ಬೇಡ ಸುಂದರಿ. ಅಲ್ಲಿ ನೋಡು, ಸುತ್ತಮುತ್ತಲಿನ ಬಂಡೆಗಳು ಘೋಷಣೆ ಮಾಡುತ್ತದೆ. ಇಲ್ಲಿನ ನೋಡು, ಇಲ್ಲಿನ ಗಿಡ ಮರಗಳು ನಮ್ಮ ರತಿಕ್ರಿಯೆಯನ್ನು ಹಾತುರಿಯುತ್ತದೆ. ಹಕ್ಕಿ ಪಕ್ಷಗಳು ನಮ್ಮ ಮಿಲನದ ಸ್ವಾದ ಸವಿಲು ನಲಿಯುತ್ತಿದೆ. ಆ ಒಪ್ಪಿ ಒಪ್ಪಬ ಈ ಗಂಡಸನ ಭಾವವಂದನದಲ್ಲಿ. ಏನೋ ನೀಚವಾದ ರಾಜಕಾರಣಿ, ನಿನ್ನಂತಹ ರಾಜಕಾರಣಿಗೆ ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಪ್ರಜೆಗಳ ಮೂರ್ಖತನ. ಅಷ್ಟೇ ಅಲ್ಲ, ಎಲೆಕ್ಷನ್ ಬಂದಾಗ ನಮ್ಮಂತಹ ಬಡವರ ಮನೆಯ ಮುಂದೆ ವೋಟ್ ಕೇಳುತ್ತೇನೆ ಅಂತ ಭಿಕ್ಷೆ ಬೇಡುತ್ತೀರಾ. ನಂತರ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾದ ಮೇಲೆ ನಮ್ಮಂತವರ ಮಾನ ಪ್ರಾಣಗಳಿಗೆ ರಕ್ಷಣೆ ಇಲ್ಲದೆ ಹಾಳು ಮಾಡುತ್ತೀರಾ. ನಿಮ್ಮಂಥವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆ ಭಗವಂತ ನಮಗೆ ಶೀಲ ಅನ್ನೋ ಸಮಾಜದ ವಜ್ರ ಕವಚವನ್ನೇ ಕೊಟ್ಟಿದ್ದಾನೆ. ಅಂಥದ್ರಲ್ಲಿ ನಿಮ್ಮಂತ ಅದೃಷ್ಟರು ನಮ್ಮಂಥವರ ಮೇಲೆ ಕಣ್ಣು ಹಾಕಿ ನನ್ನ ಜೀವನವನ್ನ ಹಾಳು ಮಾಡಲು ಮುಂದಡಿ ಇಟ್ಟಿದ್ದೆ ಆದ್ರೆ ಈ ಸಮಾಜ ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ, ನೆನ್ಪಿಟ್ಕೋ. ಜೀವಂತ ಸಮಾಜ ಎಲ್ಲಿದೆ ನಿನ್ನ ಜೀವಂತ ಸಮಾಜ? ಈಗ ನನ್ನ ಈ ಜೀವಂತ ಸಮಾಜ ಏನು? ನನ್ನ ಕೈಗೊಂಬೆ. ಆ ಜೀವಂತ ಸಮಾಜದ ಈ ನಾಯಕ ನಾನೇ. ರಾಜಕೀಯಕ್ಕೆ ಬಂದರೆ ಮಾತ್ರ ಸಮಾಧಾನ, ರಾಜ್ಯಕ್ಕೆ ಬಂದರೆ ಸುನಾಮಿ. ಸಹನ ಬೆಂಕಿ ಸೇಡು ನನ್ನ ಹುಟ್ಟಿನೊಂದಿಗೆ ನನ್ನ ಹಿರಿಯರ ಬಳವಳಿಗಾಗಿ ಕೊಟ್ಟಿದ್ದಾರೆ. ಬಾರಲೇ ಬಾ.
ಹಾಳು ಮಾಡಿದೆ ಏ ಹೆಣ್ಣೆ ಆ ನಿನ್ನ ಗಂಡಗಳನ್ನು ಆಗುವ ರಾಜೇಂದ್ರ ನನಗೆ ಸಭೆಯಲ್ಲಿ ಅವಮಾನ ಮಾಡಿದ್ದಕ್ಕೆ ಇದರ ಪ್ರಾಯಶ್ಚಿತ್ತ ತೀರಿತು ನನ್ನ ಸೇಡು ರಾಜ. ಒಂದು ದೊಡ್ಡ ಸಭೆಯಲ್ಲಿ ಮಂತ್ರಿ ಎಂಬುದನ್ನು ಮರೆತು ನನ್ನ ಅವಮಾನ ಮಾಡಿದಲ್ಲ ವನವಾಸ ಮಗನದರ ಪ್ರಾಯಶ್ಚಿತ್ತ. ಚಾಂಡಾಲ, ನಿನಗೆ ನಾನೇನು ದ್ರೋಹ ಮಾಡಿದ್ದೆ ಅಂತ ನನ್ನ ಜೀವನವನ್ನೇ ಸುಟ್ಟು ಹಾಳು ಮಾಡಿದಿಲ್ಲ. ಇಲ್ಲ, ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ರಾಜೇಂದ್ರನಿಗೆ ಹೇಳಿ ನಿನ್ನ ಈ ದೇಹವನ್ನ ಇಬ್ಬಾಗ ಮಾಡಿಸ್ತೀನಿ. ಸುಮ್ಮನೆ ಬಿಡುವುದಿಲ್ಲ. ನೀನು ಬದುಕಿದ್ದರೆ ತಾನೇ ನನ್ನ ಶರೀರ ಭಾಗವಾಗುವುದು. ಬರುತ್ತೇನೆ, ಗುಡ್ ಬಾಯ್. ತಾಯಿ, ಭಾರತ ಮಾತೆ, ನಿನ್ನ ಕಣ್ಣುಗಳಿಗೆ ಪಟ್ಟಿ ಕಟ್ಟಿಕೊಂಡಿದ್ದೀನಮ್ಮ. ಇಲ್ಲಿ ನಡೆಯುತ್ತಿರುವ ಘೋರ ದೃಶ್ಯಗಳು ನಿನ್ನ ಕಣ್ಣಿಗೆ ಕಾಣುತ್ತಿಲ್ಲವೇ ತಾಯಿ? ಈ ಅನ್ಯಾಯಗಳಿಗೆ ಎಂದ ಮುಕ್ತಿ ಕೊಡ್ತೀಯ? ಇಲ್ಲ, ಆದಷ್ಟು ಬೇಗನೆ ನಾನು ನನ್ನ ಮನೆಗೆ ಹೋಗಿ ಇಲ್ಲಿ ನಡೆದಿರುವ ವಿಷಯವನ್ನ ನನ್ನ ಅಕ್ಕ ಮಾವನಿಗೆ ತಿಳಿಸಬೇಕು. ಅಲ್ಲಿಯವರೆಗೂ ನನಗೆ ಜೀವದಾನ ಮಾಡು ತಾಯಿ, ಜೀವದಾನ.